ಎಲ್ಪಿಜಿಗೆ ಬಹಳ ತೊಂದರೆಗಾಗ್ತಾ ಇದೆ ಭಾರತದಲ್ಲಿ. ತೈಲ ವಿದೇಶಾಂಗ ಸಚಿವರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಸಭೆಯನ್ನ ಮಾಡ್ತಾ ಇದ್ದಾರಂತ ಇದೀಗ. ಧ್ರುವೀಕೃತ ಪೆಟ್ರೋಲಿಯಂ ಅನಿಲ ಕೊರತೆ ನೀಗಿಸಲು ಮೋದಿ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹರ್ಮುಜ್ ಜಲಸಂಧಿಯನ್ನ ಮುಚ್ಚಿದ್ದರಿಂದ ಉಂಟಾಗಿರುವಂತಹ ಬಿಕ್ಕಟ್ಟು ಇದು ಅಂತ ಹೇಳಲಾಗ್ತಾ ಇದೆ. ಈ ಸಮುದ್ರ ಮಾರ್ಗವು ಭಾರತದ ಇಂಧನ ಭದ್ರತೆಗೆ ಅತ್ಯಗತ್ಯವಾಗಿದೆ. ದೇಶವು ತನ್ನ ಒಟ್ಟು ಎಲ್ಪಿಜಿ ಅವಶ್ಯಕತೆಗಳಲ್ಲಿ 62% ಆಮದನ್ನ ಮಾಡುತ್ತೆ. ತಕ್ಷಣದ ಕೊರತೆಯು ಲಭ್ಯವಿರುವ ದಾಸ್ತಾನುಗಳಿಗೆ ಕಟ್ಟುನಿಟ್ಟಿನ ಆದ್ಯತೆಯನ್ನು ನೀಡಲೇಬೇಕಾಗುತ್ತೆ. ಇಸ್ರೇಲ್, ಅಮೆರಿಕ, ಇರಾನ್ ಸಂಘರ್ಷದಲ್ಲಿ ಭಾರತದಲ್ಲಿ ಎಲ್ಪಿಜಿಯ ಎಮರ್ಜೆನ್ಸಿ ಉಂಟಾಗಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಮುಂಬೈಯಲ್ಲಿ, ತಮಿಳುನಾಡಲ್ಲಿ, ಇಂತಹ ಎಲ್ಲ ಕಡೆಗಳಲ್ಲಿ ಕೂಡ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗ್ತಾ ಇದೆ ಗ್ಯಾಸ್ ಕೊರತೆಯಿಂದಾಗಿ. ಕರ್ನಾಟಕದಲ್ಲಿ ಅದಕ್ಕೆ ಹೋಲಿಕೆ ಮಾಡಿದ್ರೆ ಅಷ್ಟೊಂದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ ಅಷ್ಟನ್ನ ಚೆನ್ನಾಗಿ ತಿನ್ಕೊಂಡು ಬಂದೆ ರೆಸ್ಟೋರೆಂಟ್ ಅಲ್ಲಿ, ಅಲ್ಲೇನು ಸಮಸ್ಯೆ ಇದ್ದಂಗೆ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲೂ ಕೂಡ ಸಮಸ್ಯೆ ಆಗುವ ಸಾಧ್ಯತೆಗಳಿವೆ. ಇಸ್ರೇಲ್, ಅಮೆರಿಕ, ಇರಾನ್ ಸಂಘರ್ಷ, ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಇದಕ್ಕೆ ಮೇನ್ ರೀಸನ್ ಹಾರ್ಮೋಸ್ ಕಣಿವೆ ಅಂತಾನೆ ಹೇಳಲಾಗ್ತಿದೆ. ಬಟ್ ಎನಿವೇ ರಷ್ಯಾದಿಂದ ಇದೀಗ ಒಪ್ಪಂದಗಳಾಗಿವೆ. ರಷ್ಯಾದಿಂದ ಕ್ರೂಡ್ ಆಯಿಲ್ಗಳನ್ನ ಬರಮಾಡಿಕೊಳ್ಳುತ್ತೆ, ತೆಗೆದುಕೊಂಡು ಬರುತ್ತೆ ಇಂಡಿಯಾ. ಬಟ್ ಅದಕ್ಕೆ ಬಹುಶಃ ಇನ್ನೂ ಒಂದು 2 ರಿಂದ 3 ದಿನಗಳ ಕಾಲ ಗ್ಯಾಪ್ ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಮತ್ತಷ್ಟು ಎಲ್ಪಿಜಿಗಳ ಕೊರತೆ ಉಂಟಾಗುವಂತ ಸಾಧ್ಯತೆಗಳೇ ಹೆಚ್ಚಿವೆ.